ವೀಕ್ಷಕರೇ ನಮಸ್ಕಾರ. ಚಿಕ್ಕೋಡಿ ಪಟ್ಟಣದ ಹಾಲಟ್ಟಿ ಓಣಿಗೆ ಬಂದಿದ್ದೇವೆ. ಹಾಲಟ್ಟಿ ಓಣಿಯಲ್ಲಿ ಇಲ್ಲಿ ಹಾಲಟ್ಟಿಯ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ಸಂಚರಿಸಿ ಪ್ರಚಾರ ಮಾಡುವಾಗ ಅವ್ರನ್ನ ಇಟ್ಕೊಂಡಿದ್ದೀವಿ. ನಮ್ಮೊಟ್ಟಿಗಿದ್ದಾರೆ ಮಾಜಿ ಪುರಸಭೆ ಸದಸ್ಯರಂತ ರವಿ ಮಳೆಯವರು. ನಿಮ್ಗೆ ಹಾರ್ದಿಕ ಸ್ವಾಗತ. ಜೊತೆಗೆ ಭೀಮ್ಸಿ ಚಂದ್ ಅವರಿದ್ದಾರೆ, ಹಿರಿಯ ಕಾಂಗ್ರೆಸ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಿಮಗೂ ನಮಸ್ಕಾರ. ನಿಮ್ಮ ಪ್ರಚಾರ ಕಾರ್ಯ ಹೆಂಗೆ ನಡೆದ? ಎಲ್ಲೆಲ್ಲಿ ಹೊಂಟೇರಿ? ಏನು ಹೇಳಕತ್ತಾರೆ ಜನ? ಸರ್, ನಾವು ಒಂದು ಮಾತು ಹೇಳ್ತೇವೆ. ನಾವು ಅನ್ಕ ಕೆಲಸ ಮಾಡಿದೆವು. ಪ್ರಚಾರ ಕಾರ್ಯ ಈಗ ಹೇಳಿ. ನಾವೇನು ಹೇಳ್ತಿದ್ದೆವು, ನಾವು ಓಟ್ ಕೇಳಕ್ಕೆ ಹೊಂಟಿದ್ದಾವಂದ್ರೆ ನಾವು ಕೆಲಸ ಮಾಡಿದಾವ ಅಂತೇಳಿ ಓಟ್ ಕೇಳ್ತಾ ಇದ್ದೇವೆ. ಕೇಳ್ತಾ ಇದ್ದವ್ರು ನಾವು, ಅದೇನು ಪ್ರಶ್ನೆ ಇಲ್ಲ. ನಾವು ಎಷ್ಟು ಕೆಲಸ ಮಾಡಿದೆವು ಅನ್ನೋದು ಇಡೀ ವರ್ಲ್ಡ್ದಾಗ ನಾವು ನಂಬರ್ 1 ಕೆಲಸ ಮಾಡಿದೆವು ಇಲ್ಲೋ ಅದನ್ನು ಖರೆ ಹೇಳ್ಬೇಕು, ಸತ್ಯ ಮಾತು ಹೇಳ್ಬೇಕು ಎಲ್ಲ ಮಂದಿ. ಹಾಂ, ನೀವು ನಮಗೆ ಯಾತ್ರ ಸಂಬಂಧ ಇವತ್ತು ಕರೆದ್ರಿ ಅಂತ ನಮ್ಗೆ ಗೊತ್ತಾಗ್ದಿಲ್ಲ. ಫಸ್ಟ್ ಅಂದ್ರೆ ನಾವು ಚುನಾವಣೆ ಸಂಬಂಧ ನಾವು ಇವತ್ತು ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಎಲ್ಲ ಚಟ್ಪಟ್ಟಿ ತಿರುಗಾಡತ್ತಿದ್ದವು. 638 ಹಳ್ಳಿನೂ ತಿರುಗಾಡಿದವು ನಾವು ಚಿಕ್ಕೋಡಿ ಕಾರ್ಯಕರ್ತರು. ಯಾಕಂದ್ರೆ ಪ್ರಕಾಶ್ ಹುಕ್ಕೇರಿ ಅವರ ಇವತ್ತಿನ ತನಕ ಕೆಲಸ ಮಾಡಿದ್ರಿ. ಇಡೀ ವರ್ಲ್ಡ್ದಾಗ ನಂಬರ್ 1 ಕೆಲಸಗಾರ ಅಂತೇಳಿ ಹೆಸರು ಐತೆ. ಇಡೀ ವರ್ಲ್ಡ್ದಾಗ ನಂಬರ್ 1 ಬಂದಿದ್ದಾರೆ ಅವರು. MP ಕ್ಷೇತ್ರದಾಗ ಕೆಲಸ ಮಾಡೋ ಸಂಬಂಧ ಬಂದಿದ್ದಾರೆ. ಇದು ನಾವು ಏನೈತ್ರಿ, ಅವರು ಇರೋದ್ರಿಂದ ನಾವು ಇವತ್ತು ಎಲ್ಲ ರೈತರ ಇವತ್ತು ಚಿಕ್ಕೋಡಿಗೆ ನಮ್ಮ ಜನ ಹೇಳ್ತಾ ಇದ್ದಾರೆ, ಏನಿದ್ರು ನಾವು ಪ್ರಕಾಶ್ ಹುಕ್ಕೇರಿ ಅವರಿಗೆ ಓಟ್ ಹಾಕ್ತಾವ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾ ಕಾಂಗ್ರೆಸ್ ಕಾರ್ಯಕರ್ತ ಇದಾನ ಅಂತ ಹೇಳ್ಕಿಸಿಂದ ಹೇಳತ್ತೇನೆ ಅಂತ ನೀವು ತಿಳ್ಕೊಬೇಡ್ರಿ. ನಾವು ವೈಯಕ್ತಿಕವಾಗಿ ಆತ್ಮೀಯತೆಯಿಂದ ನಾವು ಕೆಲಸ ಮಾಡಿದೆವು. ಇವತ್ತು ದೇವ್ರಿಗೂ ಗೊತ್ತೈತಿ, ಇವತ್ತು ಪಬ್ಲಿಕ್ಕಿಗೂ ಗೊತ್ತೈತಿ. ದೇವ್ರು ನಮಗೆ ಮೆಚ್ತಾ, ಅದ್ರ ಬದಲೇನು ಎರಡನೇ ಮಾತೇ ಇಲ್ರಿ. ಅದಕ್ಕೆ ಇವತ್ತು ನಾವು ಹೇಳಿದ್ವು ನಿಮ್ಗೆ, ಮುನ್ಸಿಪಾಲ್ಟಿ ಎಲೆಕ್ಷನ್ ಟೈಮ್ದಾಗೂ ಹೇಳಿದ್ದು ಪ್ರಕಾಶ್ ಹುಕ್ಕೇರಿ ಅವ್ರಿಗೆ ಮೆಜಾರಿಟಿ ಆಗಲಿಲ್ಲ. ಇಲ್ಲಿ ಮೆಜಾರಿಟಿ ಆಗದಿಲ್ಲ, ಅದು ಬಾರಿ ಇರಬೇಕು. ಇಲ್ಲ, ಅದು ಇದು ವೈಯಕ್ತಿಕವಾಗಿ ಮುನ್ಸಿಪಾಲ್ಟಿ ಇಲೆಕ್ಷನ್ ಬೇರೆ, ವೈಯಕ್ತಿಕ ಪ್ರಕಾಶ್ ಹುಕ್ಕೇರಿ ಅವ್ರದ ಮತ್ತು ಗಣೇಶ್ ಹುಕ್ಕೇರಿ ಅವ್ರ ಇಲೆಕ್ಷನ್ ಬೇರೆ, ಚುನಾವಣೆ ಇದು ಬೇರೆ ಇರ್ತೈತಿ. ಯಾಕೆ ಬೇರೆ ಇರ್ತೈತಿ ಅಂದ್ರೆ ನೋಡ್ರಿ, ಅವರು ವೈಯಕ್ತಿಕವಾಗಿ ಮಗನಗತ್ತೆ ಕೆಲಸ ಮಾಡ್ತಾರೆ. ಅಪ್ಪ ಮಗ ಇಬ್ಬರು ಮಂದಿ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಕೆಡ್ಸಕ್ಕೆ ಯಾರ ಕೈಲೇನೂ ಆಗೋದಿಲ್ಲ. ಅವ್ರು ಏನು ಪ್ಲಸ್ ಪಾಯಿಂಟ್ ಆಗ್ತದೆ ಪ್ಲಸ್ ಪಾಯಿಂಟ್ ನೋಡ್ರಿ, ನಿಮ್ಗೊಂದು ಹೇಳ್ತೇನೆ ರೀ. ಇವತ್ತು ಬಡವ್ರು ಎಷ್ಟು ಮಂದಿ ಇದ್ದಾರೆ ನಮ್ಮ ಚಿಕ್ಕೋಡ್ಯಾಗ, ಎಲ್ಲರಿಗೂ ಅವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮನೆಗಳು ಮಾಡಿಕೊಟ್ಟಿದ್ದಾರೆ, ಶೌಚಾಲಯಗಳು ಮಾಡಿಕೊಟ್ಟಿದ್ದಾರೆ, 24x7 ವಾಟರ್ ಸಪ್ಲೈ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ನೀರು ನಾವು ಹೆಂಗೆ ತುಂಬ್ತಿದ್ದು ಗೊತ್ತೈತೇನ್ರಿ? ಯಾವಾಗ ಒಂದು ಇದನ್ನು ಬರ್ತಿದ್ರಿ, ಒಂದು ಆಯಿಲ್ದ ಡಬ್ಬಿ ಬರ್ತಿದ್ದು ಪೈಲ. ಈಗ ಪ್ಲಾಸ್ಟಿಕ್ ಬರಾಕ್ತಿದ್ದವ್ರಿ. ಪೈಲ ಏನಿತ್ತು, ಪ್ಲಾಸ್ಟಿಕ್ ಇದ್ರದ್ದು ಬರ್ತಿದ್ದು, ತಗಡ್ದು ಬರ್ತಿದ್ದು. ಹತ್ತಿರದಿಂದ ಹಿಂಗೆ ನೀರು ತುಂಬ್ತಿದ್ದು, ನಾವು ಕೂಡ ತುಂಬ್ತಿದ್ದು. ಇದೇನು ಸುಳ್ಳಲ್ಲ, ಇದು ಖರೆ ಸತ್ಯ ಮಾತೈತಿ. ಇವತ್ತು ಅದನ್ನು ಚಿಕ್ಕೋಡ್ಯಾಗ ಅದನ್ನೆಲ್ಲ ಬಂದ್ ಮಾಡಿಸಿದವ್ರು ಯಾರಪ್ಪ ಅಂತಂದ್ರೆ ಪ್ರಕಾಶ್ ಹುಕ್ಕೇರಿ ಅವರು ಮತ್ತು ಗಣೇಶ್ ಹುಕ್ಕೇರಿ ಅವ್ರು ಬಂದ್ ಮಾಡಿಸಿದ್ರು. ಅದು ಪ್ಲಸ್ 1 ಪ್ರಾಪರ್ ನೋಡ್ರಿ. ಹಳ್ಳಿ ಒಳಗೆ ನೋಡ್ರಿ, ಹಳ್ಳಿ ಒಳಗಂದ್ರೆ ನಮ್ದು ಉಳ್ಕಿದ ಕಡೆ ಎಲ್ಲ ಮತಕ್ಷೇತ್ರದಾಗ ಬರೋಬರಿ ಐತಿ. ನಮಗೆ ಪ್ರಾಬ್ಲಮ್ ಇರೋದು ಎಲ್ಲಿ? ರಾಯಬಾಗ್, ನಮ್ಮ ಚಿಕ್ಕೋಡಿ ಮತಕ್ಷೇತ್ರ ಒಳಗೆ, ಚಿಕ್ಕೋಡಿ ತಾಲೂಕು ರಾಯಬಾಗ್ ಮತಕ್ಷೇತ್ರ ಒಳಗೆ ಅಲ್ಲಿ BJP MLA ಇದ್ದಾರೆ. BJP MLA ಇದ್ದಾರೆ. ಆಮೇಲೆ ಹುಕ್ಕೇರಿ ಒಳಗೆ BJP MLA ಇದ್ದಾರೆ. ಆಮೇಲೆ ಇದ್ರೊಳಗೆ ಎಲ್ರಿ ನಮ್ಮ ಇದಕ್ಕೆ ರೀ ಅವ್ರು ಲಿಪ್ಪಾಣಿ BJP MLA ಇದ್ದಾರೆ. ನಮ್ಮವರು 4 ಮಂದಿ ಇದ್ದಾರೆ, ಅವ್ರವರು 4 ಮಂದಿ ಇದ್ದಾರೆ. ನಮ್ಮಲ್ಲಿ ಇಬ್ಬರು ಮಂದಿ MP ಇದ್ರೊಳಗೆ ಒಬ್ರು ರಾಜ್ಯಸಭಾ ಸದಸ್ಯರಿದಾರು, ಒಬ್ರು MP ಇದಾರು. ಅಂದ್ರೆ ಎಲ್ಲಾರ್ದು ಈಕ್ವಲ್ ಇದ್ರೂ ನೆಟ್ ಇರೋದ್ರಿಂದ ಏನಾಗೈತಿ ಹೇಳ್ತೇನೆ ಈ ಇಲೆಕ್ಷನ್. ಇಲ್ಲ, ನೆಟ್ ಇದ್ರು ಕೆಲಸ ನಾವು ಹೆಚ್ಚಿಗೆ ಮಾಡಿದವಲ್ಲ. BJP MLA ಎಲ್ಲಿದ್ರಲ್ಲ ಅಲ್ಲೂ ಹೆಚ್ಚು ಕೆಲಸ ಮಾಡಿದವ್ ನಾವು. ಏನಾಗೈತ್ರಿ, ನಿಮಗೆ ಒಂದು ಹೇಳ್ತೇನೆ. ನಮಗೆ ಏನಾಗೈತಿ, ರಾಯಬಾಗ ಮತ್ತು ಹುಕ್ಕೇರಿ ಮತ್ತು ನಾವು ಎಮ್ಕನ್ಮಡಿಗೆ ಹೋಗಿಲ್ಲ ಅಂತೇಳಿ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಖರೆ ಆದ್ರೂ ಒಂದು MPಗೆ ವರ್ಷಕ್ಕೆ 5 ಕೋಟಿ ರೂಪಾಯಿ ಅನುದಾನ ಬರ್ತೈತಂತ ಇತ್ತು. ಇದು ಮಾತು ಎಲ್ಲರಿಗೂ ಗೊತ್ತೈತಿ. ನಾವು ಸಣ್ಣಾಗಿದ್ದಾಗಿಂದ ಶಂಕರಣ್ಣ ಸಾಹೇಬ್ ಜೋಡಿ ಇದ್ದದ್ದು ಮಂದಿ ನಾವು. ಇವತ್ತಿನ ತನಕ ನಾ ಕಾಂಗ್ರೆಸ್ದಾಗ ಇದ್ದೇನೆ. ಪಕ್ಷ ಬಿಟ್ಟು ಹೋಗಿದ್ದೇನೆ, ನಿಮಗೂ ಗೊತ್ತೈತಿ. ಪಕ್ಷ ಬಿಟ್ಟು ನಾನೇನು ಹೋಗಿಲ್ಲ, ನಾ ಕಾಂಗ್ರೆಸ್ದಾಗ ಇದ್ದೇನೆ ಇವತ್ತಿನ ತನಕ. ಅದಕ್ಕೆ ನಿಮಗೊಂದು ಹೇಳ್ತೇನೆ, ನಮ್ಮ MP ಅವರು ಪ್ರಕಾಶ್ ಹುಕ್ಕೇರಿ ಏನು ಕೆಲಸ ಮಾಡಿದಾರಲ್ಲ, ಇವತ್ತಿನ ತನಕ ಯಾವ MP ಮಾಡಿಲ್ಲ. ಮಹಿಳಾ ಮತದಾರ ಏನು ಹೇಳಿಕತ್ತಾರು? ಮಹಿಳಾ ನೋಡ್ರಿ, ಮಹಿಳಾ ಹೋದಾಗ ನಾವು ಕ್ಯಾನ್ವಾಸ್ಗೆ ಹೋದಾಗ
ನೋಡ್ರಿ ನಾವು ಮುನ್ಸಿಪಾಲ್ಟಿ ತಪ್ಪಿರ್ಬೋದ ನಿಮ್ಮ ವೈಯಕ್ತಿಕ ನಿಮ್ಮ ಮೆಂಬರ್ಗಳದಿಂದ ಇದು ತಪ್ಪೈತಿ ಬಟ್ ನಾವು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ನಾವೇನು ಬಿಟ್ಟಿಲ್ಲ ಅಂತ ನಮ್ಗೆ ಹೇಳತ್ತಿದ್ದಾರೆ. ಒಟ್ಟಾರೆ ಪ್ರಕಾಶ್ ಹುಕ್ಕೇರಿಗೆ ಪ್ಲಸ್ ಪಾಯಿಂಟ್ ಏನ? ನೋಡ್ರಿ ಪ್ರಕಾಶ್ ಹುಕ್ಕೇರಿ ಅವರು ಪ್ರತಿ ಒಂದು ಕ್ಷೇತ್ರದಾಗ ಪ್ರತಿ ಕ್ಷೇತ್ರದೊಳಗೆ ಪ್ರಕಾಶ್ ಹುಕ್ಕೇರಿ ಅವರ ಶುದ್ಧ ನೀರು ಕುಡಿ ಘಟಕಗಳು ಎಲ್ಲ ಕಡೆ ಮಾಡಿದ್ದಾರೆ. ಶುದ್ಧ ನೀರು ಕುಡಿ ಘಟಕಗಳು ಎಲ್ಲ ಕಡೆ ಮಾಡಿದ್ದಾರೆ. ಪ್ರತಿ ಹಳ್ಳಿಗೆ ಬೋರ್ ಹೊಡಿಸ್ಕೊಟ್ಟಿದ್ದಾರೆ. ಪ್ರತಿ ಊರದಾಗ ರಸ್ತಾ ಮಾಡಿಕೊಟ್ಟಿದ್ದಾರೆ ಏನ್ರಿ. ಇವತ್ತು ಮಡ್ಡಿ ಭಾಗದಾಗ ಏನಾಗಿತ್ತು ಯಾತ್ ನೀರಾವರಿ ಒಂದು ಮಾಡ್ಬೇಕಾಗಿತ್ತು ಕರಗಾವ್ ಯಾತ್ ನೀರಾವರಿ ಇಲ್ಲ ನಮ್ಗೆ ಏನಾಗಿತ್ತು ರೀ ಅದ ವಾಟರ್ ಅಲೋಕೇಶನ್ ಆಗದಿಲ್ಲ ನಾವು ಕೃಷ್ಣಾ ನದಿಯಿಂದ ತರೋಣ ಅಂತ ಹೇಳಿ ಕಿಶಿಂದ ಸಾವುಕಾರ ಅದನ್ನ ಚೇಂಜ್ ಮಾಡಿದ್ರು. ಚೇಂಜ್ ಮಾಡ್ರಿ ಅಂದ್ರೆ ಅಲ್ಲಿಂದ ನೀರು ಅಲೋಕೇಶನ್ ಆಗುಲಾಗ್ತಿತ್ತು. ಇದಕ್ಕಿಂತ ಕೆಟ್ಟ ಆಗ್ತಿತ್ತು ನಮ್ಮ ಬದ್ದಲ್ಲಿ ಮಾತಾಡ್ತಿದ್ರು ಪಬ್ಲಿಕ್ ಎಲ್ಲ. ನಾವೇನು ಮಾಡಿದ್ವು ಕೃಷ್ಣಾ ನದಿಯಿಂದ ನೀರು ತೊಗೊಂಡು ಬಂದ ಕಿಶಿಂದ ನಾವು ಈ ಮಂದಿಗೆ ಕೆರೆ ತುಂಬಿಸೋದು ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಕಿಶಿಂದ ನಾವು ಮಾಡಿದವ್ರಿ ಮಾಡತ್ತಿದ್ದವು. ಮತ್ತು ಇವತ್ತೇನು ನಾವು ಹುಕ್ಕೇರಿ ಮತಕ್ಷೇತ್ರದಾಗ ಏನು ಕೆರೆ ನೀರ್ದು ಯೋಜನೆಗಳು ಏನು ನಾವು ಓಪನಿಂಗ್ ಮಾಡಿದ್ದು ಸಂಕೇಶ್ವರದಾಗ ಪ್ರಾಮಾಣಿಕವಾಗಿ ಹೇಳ್ತಾನೋ ಇವತ್ತು ಪ್ರಕಾಶ್ ಹುಕ್ಕೇರಿ ಅವರನ್ನ ಅದನ್ನು ಕೆಲಸ ಮಾಡಿದರು. ಅದು ಪ್ಲಸ್ ಆಗ್ಬೋದು 100% ನಮ್ಗೆ ಪ್ಲಸ್ ಆಗ್ತದೆ. ಏನು ಪ್ರಕಾಶ್ ಹುಕ್ಕೇರಿ ಅವರು ಕೆಲಸ ಮಾಡಿದರು ಅವರೆಲ್ಲ ದುಡ್ಡು ತೊಗೊಳ್ದ ಮತ ಹಾಕ್ತಾ ಇರ್ತೀವಿ ವಿಶ್ವಾಸ ಐತಿ ಸರ್. ನಾವು ಮನ್ಯಾಗ ಇವತ್ತು ಕೂತ್ರು ಒಂದು ಹೋಟ್ಲೆ ಆದ್ರೂ ಪ್ರಕಾಶ್ ಹುಕ್ಕೇರಿನ ಆರಿಸಿ ಬರ್ತಾರೆ. ಆರಿಸಿ ನಮ್ಗೆ ಗ್ಯಾರಂಟಿ ಐತಿ. ಯಾಕಂದ್ರೆ ರೀ ಮಂದಿ ಇವತ್ತು ನೀರು ಕುಡಿಯತ್ತಿದಾರೆ ರೀ. ಮಂದಿ ಪಬ್ಲಿಕ್ಕಿಗೆ ಏನು ಬೇಕು? ಹೊಲದಾಗ ಉಣ್ಸಕ್ಕೆ ನೀರು ಬೇಕು, ಕುಡಿಯೋಕೆ ನೀರು ಬೇಕು, ತಿರುಗಾಡಕ್ಕೆ ರಸ್ತಾ ಬೇಕು, ಅವ್ರದ್ದು ಡ್ರೈನೇಜ್ ಹೋಗ್ಬೇಕು. ನಾವು ಚಿಕ್ಕೋಡಾಗ ಎಲ್ಲಿ ಡ್ರೈನೇಜ್ ಮಾಡಿಲ್ಲ ಹೇಳ್ರಿ. 10,000 ಜನಸಂಖ್ಯೆ ಎಕ್ಸ್ಟ್ರಾ ಆದ ಕೂಡಲೇ ಹೋಗಿ ದಿಲ್ಲಿಗೆ ಹೋಗಿ ಅಪ್ರೂವಲ್ ಮಾಡಿಸ್ಕೊಂಬಂದರು. BJPದವ್ರು ಯಾಕೆ ಮಾಡೋದಿಲ್ಲ? ಕಾಂಗ್ರೆಸ್ದವ್ರು ಯಾಕೆ ಮಾಡಿದ್ರು ಅದನ್ನು ಹೇಳಬೇಕು. ತೋಟಪಟ್ಟಿ ಜನ ಏನು ಹೇಳಕದ್ರು? ತೋಟಪಟ್ಟಿ ಜನ ನೋಡ್ರಿ ನಮ್ಮ ತೋಟಪಟ್ಟಿ ಒಳಗೆ ಇವತ್ತು ನೋಡ್ರಿ ನಾವು ಎಮ್ಮಿ ಕೊಡಿ ತಿರುಗಾಡಿದವು, ಕೊಡಿ ತಿರುಗಾಡಿದವು, ದಪ್ಪೆದಾರ ಕೊಡಿ ತಿರುಗಾಡಿದವು. ಇವತ್ತು ಎಲ್ಲ ಕಡೆ ಕ್ಯಾನ್ವಾಸ್ ಮೂಡಿಸಿ ಇವತ್ತು ನಾವು ಏನು ಮಾಡತ್ತಿದ್ದೆವು ವಿದ್ಯಾನಗರ ಗಣೇಶ್ ನಗರ ಇವತ್ತು ನಾವು ಕ್ಯಾನ್ವಾಸ್ ಮಾಡಕ್ಕೆ ಹೊಂಟಿದ್ದು. ನೀವು ಅಟ್ರಾಗಿ ಬಂದಿದ್ದೀರಿ. ನಿಮಗೆ ಉತ್ತರ ಕೊಡಕ್ಕೆ ನಿಂತಿದ್ದೆವು. ನಾವೆಲ್ಲ ಕ್ಯಾನ್ವಾಸ್ದಾಗ ಇದಾವು. ಅವ್ರು ಏನು ಹೇಳಕತ್ತಾರ ತೋಟಪಟ್ಟಿ ಜನ? ತೋಟಪಟ್ಟಿ ಒಳಗೆ ಮುನ್ಸಿಪಾಲ್ಟಿ ಇಲೆಕ್ಷನ್ ಟೈಮ್ದಾಗ ನಾವು ನಿಮಗೊಂದು ಮಾತು ಹೇಳಿದ್ದು. ಇವತ್ತು ಮತ ಬಂದವರಿಗೆ ವಿನಂತಿ ಐತಿ. ನಾ ಹೇಳಿದ್ದೆ ನಿಮ್ಮ ಚಿಕ್ಕೋಡಿ ಕೆರೆ ಒಳಗೆ ನೀರು ತೊಗೊಂಬಂದು ಕಳಿಸೋದು 10,47,00,000 ರೂಪಾಯಿ ನಾವು ನೀರು ತೊಗೊಂಡು ಬರ್ತಾವ ಅಂತ ಹೇಳಿದ್ದು. ಇವತ್ತು ನಾವು ಚುನಾವಣೆ ನೀತಿ ಸಂಹಿತೆ ಜಾರಿ ಆಗೋಕ್ಕಿಂತ ಮುಂಚೆ 4 ಗಂಟೆ 3:15 ನಾವು ಯಾವುದೋ ಪರಿಸ್ಥಿತಿದಾಗ ಅದನ್ನು ನಾವು ಓಪನಿಂಗ್ ಮಾಡಿ ಅದನ್ನು ನಾವು ಕೆಲಸ ಸ್ಟಾರ್ಟ್ ಮಾಡಿದೆವು. ಚಿಕ್ಕೋಡಿ ಮತ್ತು ಜೋಡ್ಕೊಳ್ಳಿ ಕೆರೆ ತುಂಬಿಸೋದು ಈ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡಿದೆವು. 1,149 ಕೋಟಿ ನಮ್ಮದು ಟೆಂಡರ್ ಆಗಿತ್ತು. ಯಾವುದ್ರಿ? CBC ಕೆನಾಲ್ ತುಂಬಿಸೋದು. ಆ CBC ಕೆನಾಲ್ ತುಂಬಿಸೋದು 1,44,00,000 ರೂಪಾಯಿ ಆಗೈತಿ. ಅದನ್ನು ಕೂಡ ನಾವು ಪ್ರಾಮಾಣಿಕ ಸ್ಟಾರ್ಟ್ ಮಾಡಿದೆವು. 10,47,00,000 ರೂಪಾಯಿ ನಮ್ಮದು ಏನು ಚಿಕ್ಕೋಡಿ ಕೆರೆ ತುಂಬಿಸೋದು ಮತ್ತು ಜೋಡ್ಕೊಳ್ಳಿ ತುಂಬಿಸೋದು ಏನಾಗಿತ್ತಲ್ಲ ಅದನ್ನು ಕೂಡ ನಾವು 12,47,00,000 ರೂಪಾಯಿ ಟೆಂಡರ್ ಆಗಿ ನಾವು ಅದನ್ನು ಕೆಲಸ ಪ್ರಾಮಾಣಿಕವಾಗಿ ಸ್ಟಾರ್ಟ್ ಮಾಡಿದೆವು. ಯಾಕೆ ಮಾಡಿದೆವು ಅಂತ ಹೇಳ್ತೇನೆ. ಇವತ್ತು ಮತ ಬಾಂಧವ್ರಿಗೆ ಎಲ್ಲರಿಗೂ ವಿನಂತಿ ಮಾಡ್ಕೋತೇನೋ ನಾವು ಮಾಡಿದವೋ ಇಲ್ಲೋ ಪ್ರಾಮಾಣಿಕವಾಗಿ ಮಾಡಿದೆವು. ಈ ಏನು ದೇವತೆಗಳದಾರಲ್ಲ ಇವರ ನಮಗೆ ಮೆಚ್ಚಬೇಕು. ಚಿಕ್ಕೋಡಿ ಮತಕ್ಷೇತ್ರ ಒಳಗೆ ಏನು ತಾಯಿ ತಂದಿಗಳು ಇದಾರಲ್ಲ ನಮ್ಗೆ ಅವರ ಮೆಚ್ಚಬೇಕು, ನಮ್ಮ ಬ್ರದರ್ಗಳು ಮೆಚ್ಚಬೇಕು. ನಾವು ಇವತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡತ್ತಿದ್ದೆವು. ಇಡೀ ವರ್ಲ್ಡ್ದಾಗ ನಂಬರ್ 1 ಕೆಲಸಗಾರ ಅಂದ್ರೆ ಪ್ರಕಾಶ್ ಹುಕ್ಕೇರಿ. ಒಟ್ಟಾರೆ ಫಲಿತಾಂಶ ಏನಾಗ್ಬೋದು ನೋಡ್ರಿ. ಚಿಕ್ಕೋಡಿ ಮತಕ್ಷೇತ್ರದಾಗ ಇವತ್ತು ನಾವು ಏನು ಕೆಲಸ ಮಾಡಿದೆವು ಅಂತಂದ್ರೆ 24/7 ವಾಟರ್ ಸಪ್ಲೈ ನಾವು ಕೆಲಸ ಮಾಡಿದೆವು. ಎಲ್ಲರಿಗೂ ಡ್ರೈನೇಜ್ ಮಾಡಿಕೊಟ್ಟಿದ್ದೆವು. ಡ್ರೈನೇಜ್ ಮಾಡಿದೆವೋ ಇಲ್ಲೋ ಸತ್ಯ ಐತೋ ಸುಳ್ಳೈತೋ ಅದನ್ನ ಹೇಳ್ರಿ. ಅದು ಮೊತ್ತದಲ್ಲಿ ಕೌಂಟ್ ಆಗ್ತೈತೆ ಅಂತೀರಿ? 100% ರೀ. ಡ್ರೈನೇಜ್ ಕೆಲಸ ಮಾಡಿದೆವು. ಆಗದಿಲ್ಲ ಅಂದ್ರೆ ಹೆಂಗೆ ರೀ? ಮಂದಿ ಕೇಳೋದಿಲ್ಲ ಅಂದ್ರೆ ಏನು ಮಾಡೋಕ್ಕಾಗ್ತೈತಿ ನೋಡ್ರಿ. ಡ್ರೈನೇಜ್ ಕೆಲಸ ಮಾಡಿದೆವು 24/7. ವಾಟರ್ ಸಪ್ಲೈ ಬೇಕಾರೆ ಬೇಕಲ್ಲ. ನೀವು ನೀರು ಎಲ್ಲಿ ತರಕ್ಕೆ ಹೋಗ್ತಿದ್ದು ನಿಮಗೂ ಗೊತ್ತೈತಿ. ನಾವು ಇವತ್ತು ನೀರು ಕೊಡ್ತಾ ಇದ್ದೆವು. ಪ್ರತಿಯೊಬ್ಬರಿಗೂ 24 ತಾಸು ವಾಟರ್ ಕೊಡ್ತಾ ಇದ್ದೆವು. ಇವತ್ತು ಕೃಷ್ಣಾ ನದಿ ಒಳಗೆ ನೀರಿಲ್ಲ ಆದ್ರೂ ನಾವು ಪ್ರತಿ ಗಲ್ಲಿ ಒಳಗೆ ನಾವು ಬೋರ್ ಹೊಡೆದು ಕೊಟ್ಟು ನಾವೆಲ್ಲರಿಗೂ ಜಲ್ಕಂ ಕೊಟ್ಟಿದ್ದಾವೋ ಇಲ್ಲೋ ಅದನ್ನು ಹೇಳ್ರಿ. ಕೊಟ್ಟಿದ್ದಾವನಿಲ್ರಿ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರು. ನಮ್ಮ MP ಅವ್ರು ನೋಡ್ರಿ ಬಹುಮತದಿಂದ ಆರಿಸಿ ಬರ್ತಾರೋ ನಮಗೆ ವಿಶ್ವಾಸ ಐತಿ ಏನ್ರಿ. ಯಾರು ಬೇಕಾದವ್ರು
ಅಲ್ರಿ ಇವ್ರು ಯಾವ ಇತರದಿಂದ ಕ್ಯಾನ್ವಾಸ್ ಮಾಡ್ತಾ ಇದಾರ್ರಿ ಬರೇ ಮೋದಿ ಹೆಸರು ಹೇಳಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಇವ್ರು ಏನು ಕೆಲಸ ಮಾಡಿದಾರಂತ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಹೇಳ್ರಿ ಅವರು 4 ಮಂದಿ ಮೋದಿ ಹೆಸರಲ್ಲೇ ಕೌಂಟ್ ಆಗೋಲ್ಲ 1 ಮಿನಿಟ್ ಅವರು 4 ಮಂದಿ MLA ಇದಾರು ಅವ್ರದ್ದು ಒಬ್ರು ಲೋಕಸಭಾ ಸದಸ್ಯ ಇದಾನೋ ಇಲ್ಲೋ ಇದಾನಲ್ರಿ ಇದ್ದ ನಂತರ ಅವ್ರಿಗೆ ಕೆಲಸ ಮಾಡೋಕ್ಕಾಗಿಲ್ಲ ನಾವು ಮಾಡಿದವು ಅವ್ರು ಯಾಕೆ ಮಾಡೋದಿಲ್ಲ ಅದನ್ನು ಹೇಳ್ಬೇಕಲ್ಲ ಕೌಂಟ್ ಆಗ್ತೈತೆ ಅಂತ ಹೇಳ್ತೀರಿ 100% ಚಿಕ್ಕೋಡಿ ಮತ್ತು ಬೆಳಗಾವಿ 2 MP ನಮ್ಮವರು ಆರಿಸಿ ಬರ್ತಾರೋ ಈ ಚುನಾವಣೆ ಮುಗಿದ ಕೂಡಲೇ ನೀವನ್ನದು ಪ್ರೆಸ್ ಮೀಟ್ ತೊಗೊಳಕ್ಕಿರಿ ನಾವು ಹೆಂಗೆ ಬಂದ್ರಂತ ನಾವು ಚೆನ್ನವ್ರಿ ಪ್ರಾಮಾಣಿಕವಾಗಿ ಹೇಳ್ತಿದ್ರಿ ಇವತ್ತು ಪ್ರತಿಯೊಬ್ಬರದ್ರಿ ರೈತರದ್ದು ಸಮಸ್ಯೆ ಬಗೆಹರಿಸಿದವ್ರಂದ್ರೆ ಪ್ರಕಾಶ್ ಹುಕ್ಕೇರಿ ಇವತ್ತು ರೀ ಗಂಗಾ ಕಲ್ಯಾಣ ಬೋರ್ಗಳು ಮಾಡಿಸ್ಕೊಟ್ಟಿದ್ದೆವು ಪ್ರತಿಯೊಬ್ಬರಿಗೆ ಗಂಗಾ ಕಲ್ಯಾಣ ಕೃಷ್ಣಾ ನದಿಯಿಂದ ನೀರು ತರೋದು ವ್ಯವಸ್ಥೆನೂ ನಾವು ಮಾಡಿದೆವು ಕೆರೆ ತುಂಬಿಸೋದು ವ್ಯವಸ್ಥೆ ಮಾಡಿದೆವು ನೀವು ಇವತ್ತು ಕೆರೆ ತುಂಬಿಸೋ ವ್ಯವಸ್ಥೆ ಮಾಡೋದ್ರಿಂದ ಎಷ್ಟು ಚಿಕ್ಕೋಡಿ ನೀರಾವರಿ ಆಗೈತಿ ಚಿಕ್ಕೋಡಿ ಹಳ್ಳಿಗಳು ಎಷ್ಟು ನೀರಾವರಿ ಆಗಿದಾವೆ ಇವತ್ತು ರೀ ಮಾಯಕ್ಕ ಚಿಂಚಣಿ ಹೋಗ್ರಿ ಅಲ್ಲಿ ಕೂಡ ಬ್ರಿಡ್ಜ್ ಮಾಡಿಕೊಟ್ಟಿದ್ದಾರೆ ಕುಡ್ಚಿ ಬ್ರಿಡ್ಜ್ ಮಾಡಿಕೊಟ್ರು ಮಾಡಿದಾರ ನಿಲ್ರಿ ಅತನಿ ಕ್ಷೇತ್ರದಾಗ ಹೋಗ್ರಿ ಎಲ್ಲ ಕೆಲಸ ಮಾಡಿದ್ದಾರೆ ಸರ್ ನಮ್ಮ MP ಅವ್ರು ಕೆಲಸ ಮಾಡಿದ್ದು ನಿಮಗೆ ಖರೆ ಸತ್ಯ ಮಾತು ಹೇಳ್ತೀನಿ ಟೋಟಲ್ ನಮ್ಮ ಕ್ಷೇತ್ರದಾಗ 2993 ಕೋಟಿ ಗ್ರ್ಯಾಂಟ್ ತಂದಿದ್ದಾರೆ ಚಿಕ್ಕೋಡಿ ಮತಕ್ಷೇತ್ರಕ್ಕೆ 1900 ಕೋಟಿ ಬಂದೈತಿ 1093 ಕೋಟಿ ಇಡೀ MP ಕ್ಷೇತ್ರದಾಗ ನಮ್ಮ MP ಅವ್ರು ಕೆಲಸ ಮಾಡಿದರು ಪ್ರಾಮಾಣಿಕವಾಗಿ ಮಾಡಿದಾರೆ ಫಲ ಸಿಗ್ತೈತಿ ಹಾಂ ಅದು 100% ಫಲ ಸಿಗ್ತೈತಿ ಮತ್ತೊಂದು ಮಾತು ಹೇಳ್ತೇನೆ ನಿಮಗೆ ಎಲ್ಲ ದೇವಸ್ಥಾನಗಳಿಗೆ ಒಂದೊಂದು ದೇವಸ್ಥಾನಗಳಿಗೆ 1 ಕೋಟಿ 20 ಲಕ್ಷ 10 ಲಕ್ಷ 5 ಲಕ್ಷ 3 ಲಕ್ಷ ನಾವೆಲ್ಲ ದೇವಸ್ಥಾನಗಳಿಗೆ ರೊಕ್ಕ ಕೊಟ್ಟಿದ್ದವ್ರು ಜೈನಾಪುರದಾಗ ಹೋಗ್ರಿ ಬಸವೇಶ್ವರ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದರು ಆಚೆ ಕಡೆ 10 ವಾಟ್ ದೇವಸ್ಥಾನ ಇದೆಯಲ್ಲ ಅಲ್ಲಿ 3 ಲಕ್ಷ ಪೈಲ ಕೊಟ್ಟಿದ್ದರು ಅವರಿಗೂ 10 ಲಕ್ಷ ಕೊಟ್ಟಿದ್ದರು ಕರಸಿ ಒಳಗೆ ರಸ್ತಾ ಹೋಗ್ಬೇಕಾದ್ರೆ ಹೆಂಗಿತ್ತು ಅದು ರಸ್ತಾ ಮಾಡಿ ಕೊಟ್ಟಿದ್ದರು ಕರಸಿ ಒಳಗೆ ಮುಗುಳು ಕೊಡಕ್ಕೆ ಹೋಗ್ರಿ ಇವತ್ತು ಡಿವೈಡರ್ ಮಾಡಿದ್ಯಾರ್ರಿ ಪ್ರಕಾಶ್ ಹುಕ್ಕೇರಿ ಅವ್ರು ಮಾಡಿದ್ದು ಡಿವೈಡರ್ ಲೈಟಿಂಗ್ ಮಾಡಿಕೊಟ್ಟಿದ್ದಾರೆ ಮಠದ ತಕ್ಕ ಯಾರು ಮಾಡಿಕೊಟ್ರು ಪ್ರಕಾಶ್ ಹುಕ್ಕೇರಿ ಅವ್ರು ಮಾಡಿಕೊಟ್ರು ಬರೋಬರ್ರಿ ಆಮೇಲೆ ಇಲ್ಲಿಂದ ಇದಕ್ಕೆ ಹೋಗ್ರಿ ಎಲ್ಲಿ ನಮ್ಮ ಇದನ್ನ ನಾಗರ ಮುನ್ನೋಳಿ ಅಲ್ಲಿ ಡಿವೈಡರ್ ಮಾಡಿ ಕೊಟ್ಟಿದ್ರು ಆಮೇಲೆ ಲಿಪ್ಪಾಣಿಂದ ಮುದೋಳ್ ಲಿಪ್ಪಾಣಿ ರಸ್ತಾ ಯಾರು ಮಾಡಿದರು ನಡ್ಕೋತ ಹೋಗೋಕ್ಕಾಗೋಲಾಗ್ತಿತ್ತು ಪಬ್ಲಿಕ್ಕಿಗೆ 350 ಕೋಟಿ ರೂಪಾಯಿ ಗ್ರ್ಯಾಂಟ್ ತೊಗೊಂಬಂದು ಕಿಶನ್ ಕೆಲಸ ಮಾಡಿಕೊಟ್ರು ಕೇಂದ್ರ ಸರ್ಕಾರದಾಗ ಇವರು ಮಾಡಬೇಕಿತ್ತಲ್ಲ ಯಾಕೆ ಮಾಡೋದಿಲ್ಲ ಹೇಳಿ ಒಟ್ಟಾರೆ ಅದಕ್ಕೆ ಒಟ್ಟಾರೆ ಅವ್ರು ಕೆಲಸ ಮಾಡಿದರು ಚೆನ್ನವ್ರು ಸರ್ ನೀವು ಏನು ಹೇಳಿ ಬಯಸ್ತೀರಿ ಕೊನೆಯದಾಗಿ ಎಲ್ಲ ಮತಬಾಂಧವರಲ್ಲಿ ನಮಸ್ಕರಿಸಿ ತಮಗೂ ನಮಸ್ಕರಿಸಿ ನಮ್ಮ ಈ ಕ್ಷೇತ್ರದಾಗ ನಮ್ಮ MP ಅವರು ಮಾಡಿದ ಕೆಲಸ ಅವ್ರು ಮಾಡಿದ ಇದನ್ನು ಎಲ್ಲ ನೋಡಿ ನಮ್ಮ ಯಾರು ನಾವು ಪ್ರಚಾರಕ್ಕೆ ಹೋಗಿದ್ದೆವು ಅಲ್ಲಿ ಹೆಣ್ಮಕ್ಳದಿಂದ ಏನು ಬರದೈತಿ ನಾವು ಅವ್ರ ಪುಣ್ಯದಿಂದ ನೀರು ಕುಡಿಯೋದೆವು ಅವ್ರ ಪುಣ್ಯದಿಂದ ನಮಗೆಲ್ಲ ಸೌಕರ್ಯ ಸಿಕ್ಕಿದಾವು ರೋಡ್ ಆಗಿದಾವು ಡ್ರೈನೇಜ್ ಆಗೈತಿ ನಮ್ಮ ಊರಾಗ ನಮ್ಮಿಂಥ ಹಾಲಟ್ಟಿ ಮತ್ತು ಇಲ್ಲಿ ನಮ್ಮ ಸಂಧಿ ಪ್ಲಾಟ್ ರೀ ಈ ಸಂಧಿ ಪ್ಲಾಟ್ಗೆ ನಮ್ಗೆ ಯಾರು ಇದ್ರ ವ್ಯವಸ್ಥೆ ಮಾಡೋರು ಯಾರೆಲ್ಲ ಆಗಿದ್ರು ಅವ್ರ ಸಂಧಿಗಳು ಏನಾಗಿದ್ರಿ ಪಾಪ ಅವ್ರ ಪೈಲದಿಂದ ಮಾಡಿ ಅದನ್ನು ಮುಗಿಸ್ಬಿಟ್ರೆ ಅವ್ರು ಸ್ವಸ್ಥವಾಗಿ ಮಾರಿ ಅವಾಗ ಬಂದಾಗ ಒಂದು ದಿವ್ಸ ನಾವು ಅವ್ರಿಗೆ ಹೇಳಿದೆವು ಹಿಂಗೆ ಆಗೈತ್ರಿ ಮತ್ತು ಅವ್ರ ಕಡೆಯಿಂದ ಇದು ಮಾಡೋಕೆ ಆಗೋದಿಲ್ಲ ಮತ್ತು ಏನು ಮಾಡೋದ ಅದಕ್ಕೆ ಅವ್ರಿಗೆ ಪೂರ್ಣ ಈ ಗಣೇಶ್ ನಗರ ಮತ್ತು ನೀವು ಸಂಧಿ ಪ್ಲಾಟ್ದಾಗ ಜರ ಒಳಗೆ ಹೋಗಿ ಬಂದರೆ ಒಂದು ಈ ಥರ ಬೃಂದಾವನದಾಗ ಆದಂಗೆ ಐತಿ ಆ ನಮನೆ ಎಲ್ಲ ರೋಡ ಗಟ್ರ ಎಲ್ಲ ಮಾಡಿಸ್ಕೊಟ್ಟು ಇಲ್ಲಿಂದ ರೋಡ್ ಇರ್ತದ ಬೈಪಾಸ್ದಾಗ ಅದು ರೋಡ್ ಬೇಕಾಗಿತ್ತು ನಮಗೆ ಗಟ್ರ ಮಾಡಬೇಕಂತ ಅದನ್ನೂ ಮಾಡಿಸಿ ತಯಾರು ಮಾಡಿ ಕೊಟ್ರೆ ಅವ್ರಿಗೆ ಇಲೆಕ್ಷನ್ ಒಳಗಾಗಿ ಇಂಥವೆಲ್ಲ ಕೆಲಸ ಮಾಡಿ ಕೊಟ್ಟದಕ್ಕೆ ನಮಗೆ ನಾವು ಕ್ಷೇತ್ರದಾಗ ನಮ್ಮ ಹಲಟ್ಟಿ 2 ವಾರ್ಡ್ದಾಗ ನಾವು ತಿರುಗಾಡಿದ್ರೆ ನಮ್ಮ ಪ್ರತಿಯೊಂದು ಮಹಿಳೆಯರಿಂದ ನಮ್ಗೆ 99% ಅಲ್ಲ 110% ತನಕ ನಮಗೆ ಏನಾಗಿತ್ತು ಮತ್ತೊಂದು ನಿಮ್ಗೆ ಮಾತು ಹೇಳ್ತೀನಿ ಬೈಪಾಸ್ ಆಗಿತ್ತು ಇದು ಬೈಪಾಸ್ದ ಕೇಂದ್ರ ಸರ್ಕಾರದಾಗ ಏನಾಗಿತ್ತು ಮ್ಯಾಲ ಗೌರ್ಮೆಂಟ್ ಇರೋದು BJP ಗೌರ್ಮೆಂಟ್ ಇರೋದ್ರಿಂದ ಅದಕ್ಕೆ ಕೆಲಸ ಮಾಡೋಕ್ಕಾಗಿಲ್ಲ ನಾವು ನಮ್ಮ ಕರ್ನಾಟಕ ಗೌರ್ಮೆಂಟ್ದಿಂದ ಫಂಡ್ ತೊಗೊಂಡು ಬಂದು ಆ ಮನೆಗೆ ಅನುಕೂಲ ಇಲ್ಲಾಗಿತ್ತು ನಾನು ಅದು ರಸ್ತೆ ಮಾಡಿಕೊಟ್ಟಿದೆ ಸರ್ ಇಲ್ಲಿವರೆಗೆ ಮುಕ್ತ ಮನಸ್ಸಿನಿಂದ ಚರ್ಚಿಸಿದ್ದಕ್ಕೆ ಮತ್ತು ಪ್ರಚಾರ ಬಿಟ್ಟು ನಮ್ಮೊಟ್ಟಿಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು